ಫ್ರೆಂಡ್ಸ್, ಎಲ್ಲರೂ ವಿಡಿಯೋ ಸ್ವಾಗತ. ನಾನು ಇವತ್ತು ಹೇಳ್ತಾ ಇರೋಂಥ ಒಂದು ಕಾನ್ಸೆಪ್ಟ್ ಅಂದರೆ ಹೊಸ ನೋಟಿಫಿಕೇಷನ್ ಆಗಿದೆ CDS ಅಂತ. ಓಕೆ, ಆ ಒಂದು ಪೋಸ್ಟ್ನ ಬಗ್ಗೆ ಸಂಪೂರ್ಣ ಮಾಹಿತಿಗಳನ್ನ ಕೊಡ್ತಾ ಇದ್ದೇನೆ. ಅಫಿಷಿಯಲ್ ವೆಬ್ಸೈಟ್ ಇದೆ ನೋಡಿ, upsc.gov.in ಅಂತ. ಅಲ್ಲಿ ನೀವು ಕೂಡ ಏನು ಮಾಡ್ಬೋದು, ಮಾಹಿತಿನ ಪಡಿಬೋದು. ಇನ್ನು ಇಲ್ಲಿ ಏನು ಮಾಡ್ಬೋದು, ಎಲಿಜಿಬಿಲಿಟಿ ಏನಿದೆ, ಓಕೆ, ಇದನ್ನು ಸಂಪೂರ್ಣ ಡಿಸ್ಕಸ್ ಮಾಡ್ತೀನಿ. ಇನ್ನು OTR ಅಂತ ಬರುತ್ತೆ, ಒನ್ ಟೈಮ್ ರಿಜಿಸ್ಟ್ರೇಷನ್, ಅದನ್ನು ಕೂಡ ನೀವು ಅಪ್ಲಿಕೇಶನ್ಗೆ ಮಾಡಬೇಕಾಗುತ್ತೆ. ಓಕೆ, ಮೊದಲಿಗೆ ಹೇಳ್ತಾ ಇದ್ದೀನಿ, ಒಂದು ಅಪ್ಲಿಕೇಶನ್ಗೆ 70 ರೂಪಾಯಿ ಚಾರ್ಜಸ್ ಮಾಡ್ತೀನಿ. ಸಪೋಸ್ ಏನಾದರೂ ಅಪ್ಲಿಕೇಶನ್ ಹಾಕೋದಿದ್ದರೆ ಇಲ್ಲ ನೀವೇ ಕೂಡ ಹಾಕೋಬೋದು. ನಾನು ಒಂದು ವಿಡಿಯೋನ ಮಾಡ್ತೀನಿ ಯಾವ ರೀತಿ ಅಪ್ಲಿಕೇಶನ್ ಹಾಕಬೇಕಂತ. ಓಕೆ, ಆ್ಯಸ್ ಯುವರ್ ವಿಶ್. ಓಕೆ, ನಾನು 2 ರೀತಿ ಮೆಥಡ್ಗಳನ್ನ ಕೊಡ್ತೀನಿ, ನಿಮಗೆ ಯಾವುದಿಷ್ಟೋ ಅದನ್ನು ಬಳಸ್ಕೊಳ್ಳಿ. ಓಕೆ, ಮೊದಲನೇದಾಗಿ ಆನ್ಲೈನ್ ಅಪ್ಲಿಕೇಶನ್ ಕ್ಯಾನ್ ಬಿ ಫಿಲ್ಡ್ 31 ಡಿಸೆಂಬರ್ ಒಳಗಡೆ. ಓಕೆ, ಲಾಸ್ಟ್ ಡೇಟು 31 ಡಿಸೆಂಬರ್. ಓಕೆ, ಎಲಿಜಿಬಲ್ ಕ್ಯಾಂಡಿಡೇಟ್ಸ್ ಅಪ್ಲೈ ಮಾಡ್ಬೋದು. ನೋಡಿ ಇಲ್ಲಿ ಏನಿದೆ ನೋಡಿ, ದಿ ಕ್ಯಾಂಡಿಡೇಟ್ ಶುಡ್ ನೋಟ್ ದ್ಯಾಟ್ ದೇರ್ ವಿಲ್ ಬಿ ಎ ಪೆನಾಲ್ಟಿ. ನೆಗೆಟಿವ್ ಮಾರ್ಕ್ ಇದೆ, ರಾಂಗ್ ಆನ್ಸರು. ಅದ್ರ ಬಗ್ಗೆ ಏನು ಎಲ್ಲ ಆನ್ಲೈನ್ ಎಕ್ಸಾಮಲ್ಲಿ ಇರುತ್ತೆ, ಹಾಗಾಗಿ ಇದಕ್ಕೂ ಕೂಡ ಇದೆ. ನೆಕ್ಸ್ಟು, ಎಕ್ಸಾಮಲ್ಲಿ ಬ್ಲ್ಯಾಕ್ ಪೆನ್ನೇ ಬಳಸಬೇಕು. UPSC ಅಥವಾ ಸೆಂಟ್ರಲ್ ಗೌರ್ಮೆಂಟ್ ಯಾವುದೋ ರೈಟಿಂಗ್ ಎಕ್ಸಾಮ್ ಇದ್ದರೆ ಕಂಪಲ್ಸರಿ ಬ್ಲ್ಯಾಕ್ ಪೆನ್ ಯೂಸ್ ಮಾಡಬೇಕಂತ ಅವರು ಒಂದು ಇನ್ಸ್ಟ್ರಕ್ಷನ್ನ ಕೊಟ್ಟಿದ್ದಾರೆ. ಓಕೆ, ಅವರ ಇನ್ಸ್ಟ್ರಕ್ಷನ್ಸ್ ಅದು ಇವೆಲ್ಲ. ಇನ್ನು ಏನೇನು ಎಷ್ಟೆಷ್ಟು ಪೋಸ್ಟ್ಗಳಿದ್ದಾವೆ ಮೊದಲನೇದಾಗಿ ನೋಡಿ, ಇಂಡಿಯನ್ ಮಿಲಿಟ್ರಿ ಅಕಾಡೆಮಿ ಡೆಹ್ರಾಡೂನ್, ಇಲ್ಲಿ ಎಷ್ಟಿದ್ದಾವೆ, 100 ಪೋಸ್ಟ್ ಇದ್ದಾವೆ. ಇಂಡಿಯನ್ ನೇವಲ್ ಅಕಾಡೆಮಿ ಅಂತ ಕರೀತಾರೆ, ಅವರಿಗೆ 32. ಇನ್ನು ಏರ್ಫೋರ್ಸ್ ಅಕಾಡೆಮಿ 32, ಆಫೀಸರ್ ಟ್ರೈನಿಂಗ್ ಅಕಾಡೆಮಿ 275 ಅಕಾಡೆಮಿ. ಇದು ರೀಸನ್ ಬೇರೆ ಇದೆ. ಓಕೆ, ಟೋಟಲ್ ಎಷ್ಟಿದೆ, 457 ಪೋಸ್ಟು ಡಿಗ್ರಿ ಲೆವೆಲಲ್ಲಿದ್ದಾವೆ. ಓಕೆ, ಇಲ್ಲೇನು ಕೊಟ್ಟಿದ್ದಾರೆ, ಓಕೆ, ಎಕ್ಸಾಮ್ ಡೇಟು ಟೆಂಟೇಟಿವ್ ಡೇಟ್ ಅಂತ ಕೊಟ್ಟಿದ್ದಾರೆ, ಅದು ಮುಂದೆ ಚೇಂಜ್ ಆಗ್ಬೋದು ಅಂತ ಅವರು ಹೇಳ್ತಾರೆ. ಓಕೆ, ನಿಮ್ಮ ಒಂದು ರಿಸರ್ವೇಷನ್ ಸರ್ಟಿಫಿಕೇಟ್ಗಳು. ಇನ್ನು ಸೆಂಟರ್ ನೋಡಿ, ಕರ್ನಾಟಕದಲ್ಲಿ ಇಲ್ಲೆಲ್ಲಿದ್ದಾವೆ ಅಂತ ನೋಡೋಣ. ಕರ್ನಾಟಕದಲ್ಲಿ ಬೆಂಗಳೂರಿದೆ. ಓಕೆ, ಕರ್ನಾಟಕದಲ್ಲಿ ಒಂದೇ ಸೆಂಟರ್ ಇದೆ, ಅದು ಬೆಂಗಳೂರು. ಓಕೆ, ಈಗ ಸೆಂಟರ್ ಬಗ್ಗೆ ಬಿಟ್ಟೋಣ. ನೆಕ್ಸ್ಟ್ ನೋಡಿ, ಎಲಿಜಿಬಿಲಿಟಿ ಏನಿದೆ, ಏಜ್ ಲಿಮಿಟು ನೋಡಿ, IMA ದ ಅನ್ಮ್ಯಾರಿಡ್ ಮೇಲ್ ಕ್ಯಾಂಡಿಡೇಟ್ಸ್ ಬಾರ್ನ್ ನಾಟ್ ಅರ್ಲಿಯರ್ 2002 ಮೇಲ್ಪಟ್ಟು 2007 ಒಳಗಡೆ ಇದ್ದರೂ ಎಲಿಜಿಬಲ್ ಆಗಿರ್ತಾರೆ. ಇನ್ನು ಸೇಮು ಇಂಡಿಯನ್ ನೇವಿ ಆ್ಯಂಡ್ IMA ಆ್ಯಂಡ್ ಏರ್ಫೋರ್ಸಲ್ಲಿ ಏನಿದೆ, 2002 ಮೊದಲೇ ಹುಟ್ಟಿರ್ಬೋದು. ಸಾರಿ, ಬಾರ್ನ್ ನಾಟ್ ಅರ್ಲಿ ಅಂದರೆ ಅರ್ಲಿ ಅಂದರೆ 2nd January 2000, ನಾಟ್ ಲೇಟರ್ ದ್ಯಾನ್ 2006 ಒಳಗಿದ್ದವರಿಗೆ ಇಂಡಿಯನ್ ಏರ್ಫೋರ್ಸ್ ಅಕಾಡೆಮಿಲಿ ಅಪ್ಲಿಕೇಶನ್ ಹಾಕಲು ಅಲೋ ಇದೆ. ಕ್ಯಾಂಡಿಡೇಟ್ಸ್ ಬಿಲೋ 24 ಏಜ್ ಮಸ್ಟ್ ಬಿ ಅನ್ಮ್ಯಾರಿಡ್. ಮ್ಯಾರೇಜ್ ಇಸ್ ನಾಟ್ ಪರ್ಮಿಟೆಡ್ ಡ್ಯೂರಿಂಗ್ ದ ಟ್ರೈನಿಂಗ್ ಬಟ್ ಡ್ಯೂರಿಂಗ್ ಟ್ರೈನಿಂಗ್ ಪೀರಿಯಡ್. ಓಕೆ, ಎಲ್ಲ ಕೆಲವೊಂದಿಷ್ಟು ಮಾನದಂಡಗಳಿದ್ದಾವೆ, ಅಲ್ಲಿ ನಿಮಗೆ ಅಷ್ಟೇನು ಇಂಪಾರ್ಟೆಂಟ್ ಆಗೋದಿಲ್ಲ ಮಾನದಂಡಗಳು. ನೀವು ಅಪ್ಲಿಕೇಶನ್ ಹಾಕಿದ್ರೆ ಓದ್ಕೋಬೋದು. ಎಜುಕೇಷನ್ ಕ್ವಾಲಿಫಿಕೇಷನ್ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಫಾರ್ IMA ಆ್ಯಂಡ್ ಆಫೀಸರ್ಸ್ ಟ್ರೈನಿಂಗ್ ಅಕಾಡೆಮಿ ಏನು ಚೆನ್ನಾಗಿದೆ ನೋಡಿ, ಅವ್ರಿಗೆ ನಾರ್ಮಲ್ ಡಿಗ್ರಿ ಇದ್ದರೆ ಸಾಕು. ಓಕೆ, ಇಂಡಿಯನ್ ನೇವಲ್ ಅಕಾಡೆಮಿ ಅಂತ ಬರುತ್ತೆ, ಅವರಿಗೆ ಡಿಗ್ರಿ ಇಂಜಿನಿಯರಿಂಗಲ್ಲೇ ಇರಬೇಕು. ಓಕೆ, ಇನ್ನು ಏರ್ಫೋರ್ಸ್ ಅಕಾಡೆಮಿಯಲ್ಲಿ ನೀವು ಡಿಗ್ರಿ ಪಾಸ್ ಆಗಿರಬೇಕು. ಸಪೋಸ್ ನಿಮ್ಮ ಹತ್ರ ಅವ್ರೇನು ಹೇಳಿದ್ರೆ ಡಿಗ್ರಿ ಆಫ್ ರೆಕಗ್ನೈಸ್ಡ್ ಯೂನಿವರ್ಸಿಟಿ ವಿತ್ ಫಿಸಿಕ್ಸ್ ಮ್ಯಾಥ್ ನೋಡಿ, ನೀವು ಒಂದು ಯಾವುದೋ ಡಿಗ್ರಿ ಮಾಡ್ಕೊಂಡ್ರೆ ನಿಮ್ಮ ಒಂದು PUC ಬ್ಯಾಕ್ಗ್ರೌಂಡ್ ಏನಾಗಿರಬೇಕು, ಸೈನ್ಸ್ ಬ್ಯಾಕ್ಗ್ರೌಂಡ್ ಆಗಿರಬೇಕು. ಅದರಲ್ಲಿ ಮ್ಯಾಥಮೆಟಿಕ್ಸ್ ಫಿಸಿಕ್ಸ್ ಸಬ್ಜೆಕ್ಟ್ ಇರಬೇಕು ಅಂತ ಹೇಳಿದ್ದಾರೆ. ಸಪೋಸ್ ಇವೆರಡೂ ಇಲ್ಲ ಅಂದರೆ ಇಂಜಿನಿಯರಿಂಗ್ ಯಾವುದಾದ್ರೂ ಒಂದು ಮುಗಿಸಿರಬೇಕು. ಓಕೆ, ಇನ್ನು ಫೀ ಸ್ಟ್ರಕ್ಚರ್ ನೋಡಿ, 200 ರೂಪಾಯಿ ಇದೆ DD, 200 ರುಪೀಸ್. ಓಕೆ, ಅಫಿಷಿಯಲ್ ವೆಬ್ಸೈಟಲ್ಲಿ ಹೋಗಿ ಅಪ್ಲೈ ಮಾಡಬೇಕಾಗುತ್ತೆ. ಓಕೆ, ನೆಕ್ಸ್ಟ್ ಇನ್ಸ್ಟ್ರಕ್ಷನ್ ನೋಡೋಣ. ನಿಮ್ಮೊಂದು ಸೆಂಟ್ರಲ್ ಗೌರ್ಮೆಂಟ್ ಫಾರ್ಮೆಟ್ OBC ಸರ್ಟಿಫಿಕೇಟ್ ಆಗಲಿ, ಎಲ್ಲ ಸರ್ಟಿಫಿಕೇಟ್ನ ತೆಗೆದಿಟ್ಕೊಂಡಿರಬೇಕು. ಓಕೆ,
ಓಕೆ, ಇಷ್ಟು ಇರುವಂಥ ಒಂದು ಪೋಸ್ಟ್ನ ಮಾಹಿತಿ. ಇನ್ನೂ ಜಾಸ್ತಿ ಇದೆ ಅಂದರೆ ಎಕ್ಸಾಮಿನೇಷನ್ ಸ್ಟೈಲ್ ಏನಿದೆ. ಮೊದಲನೇದಾಗಿ ನೋಡಿ, ಇಲ್ಲೇನು ನಾವು ಮಿಲ್ಟ್ರಿ ಅಕಾಡೆಮಿ ಮತ್ತು ನೇವಲ್ ಅಕಾಡೆಮಿ ಅಂತ ಬರುತ್ತೆ, ಏರ್ಫೋರ್ಸು. ಅವ್ರಿಗೆ ಯಾವ ರೀತಿ ಎಕ್ಸಾಮ್ ಇದೆ, ಇಂಗ್ಲೀಷು, GK, ಮ್ಯಾಥ್ಸು ಇವೆಲ್ಲ ಸೇರಿಸಿ ಎಷ್ಟಿದ್ದಾವೆ, 300 ಮಾರ್ಕ್ಸು, 100 ಮಾರ್ಕ್ಸ್. ಓಕೆ, ಇನ್ನು ಯಾರಿಗೆ ಸಪ್ರೇಟ್ ಅಡ್ಮಿಷನ್ ಆಫೀಸರ್ಸ್ ಅಂತ ಬರುತ್ತೆ ಅವರಿಗೆ 200 ಮಾರ್ಕ್ಸಿಂದ ಪೇಪರ್ ಇರುತ್ತೆ. ಓಕೆ, ಅವರಿಗೆ ಎಲಿಮೆಂಟ್ರಿ ಮ್ಯಾಥಮೆಟಿಕ್ಸ್ ಇರೋದಿಲ್ಲ. ಓಕೆ, ಇಲ್ಲಿ ನೋಷನ್ ದೇ ವಿಲ್ ಅಲೌ ಟು ಹೆಲ್ಪ್ ಟು ಸ್ಕ್ರೈಬ್ ರೈಟ್ ಆನ್ಸರ್ ಫ್ರಮ್ ದೆಮ್. ಓಕೆ, ನೆಕ್ಸ್ಟ್ ನೋಡಿ, ಸ್ಟ್ಯಾಂಡರ್ಡ್ ಸಿಲೆಬಸ್ ಫಾರ್ ದ ಎಕ್ಸಾಮಿನೇಷನ್. ಸ್ಟ್ಯಾಂಡರ್ಡ್ ಸಿಲೆಬಸ್ ಅಂತ ಮೆನ್ಷನ್ ಮಾಡಿದ್ದಾರೆ. ಓಕೆ, GK ವಾಟ್ ಎವರ್ ಇಟ್ ಈಸ್ ಮೇ ಬಿ ಆಲ್ ಇನ್ಕ್ಲೂಡೆಡ್. ಓಕೆ, ಅಷ್ಟೊಂದು ಇದ್ದೇ ಇರುತ್ತೆ. ಇನ್ನು ಎಲಿಮೆಂಟ್ರಿ ಮ್ಯಾಥಮೆಟಿಕ್ಸ್ ಇಲ್ಲಿದೆ, ಅರಿಥ್ಮೆಟಿಕ್ಕು. ಓಕೆ, ಇಲ್ಲಿ ಒಂದು ಸ್ವಲ್ಪ ಡಿಫಿಕಲ್ಟ್ ಸ್ಕ್ವೇರ್ ರೂಟ್ಸು, ಯೂನಿಟರಿ ಮೆಥಡ್, ಕಾಂಪೌಂಡ್ ಇಂಟ್ರೆಸ್ಟು, ಪ್ರಾಫಿಟು, ಲಾಸು, ರೇಷಿಯೋ, ಪ್ರಪೋರ್ಷನು, ವೇರಿಯೇಷನ್ಸ್ ಹಲವಾರು ಕೊಟ್ಟಿದ್ದಾರೆ. ಇನ್ನು ಅಲ್ಜೆಬ್ರಲ್ಲಿ ಬೇಸಿಕ್ ಆಪರೇಷನ್ನು, ರಿಮೈಂಡ್ರು, HCF, LCM ಅವೆಲ್ಲ ಕೇಳ್ತಾರೆ. ಟ್ರಿಗ್ನೋಮೆಟ್ರಿ ಕೂಡ ಬರುತ್ತೆ. ನೆಕ್ಸ್ಟು ಜಿಯೋಮೆಟ್ರಿ, ಆಮೇಲೆ ಮೆನ್ಸುರೇಷನ್. ಓಕೆ, ಇಷ್ಟು ಸ್ಟ್ಯಾಟಿಸ್ಟಿಕ್ಸ್. ಇನ್ನು ಇಂಟೆಲಿಜೆನ್ಸ್ ಓಕೆ ಅಂದರೆ ಇಂಟರ್ವ್ಯೂ ಇಲ್ಲೇನು ಕೇಳಿದ್ದಾರೆ, 2 ಸ್ಟೇಜಸ್ ಇರ್ತವೆ, 1, 2. ಓನ್ಲಿ ದೋಸ್ ಕ್ಯಾನ್ ಹೂ ಕ್ಲಿಯರ್ ಸ್ಟೇಜ್ 1. ಒಂದು ಕ್ಲಿಯರ್ ಇದೆ, ಎರಡನೇದು ಸ್ಟೇಜ್ 1 ಸರ್ ಪಿಕ್ಚರ್ ಪರ್ಸೆಪ್ಷನ್ ಅಂದರೆ ಯಾವ ರೀತಿ ಇದೆ ನೋಡಿ, ಪರ್ಫಾರ್ಮೆನ್ಸ್ OIR ಟೆಸ್ಟ್ ಅಂತ ಇರುತ್ತೆ. ಅದನ್ನು ಸೆಲೆಕ್ಟ್ ಆದರೆ ಒಂದು ಸ್ಟೇಜ್ 1 OIR ಅಂತ ಕರೀತಾರೆ. ಅದನ್ನು ಪಾಸ್ ಅಂದರೆ ಆಫೀಸರ್ಸ್ ಇಂಟೆಲಿಜೆನ್ಸ್ ರೇಟಿಂಗ್ ಅಂತ ಎಕ್ಸಾಮ್ ಇರುತ್ತೆ. ಅದನ್ನು ನೀವು ಕ್ಲಿಯರ್ ಮಾಡಿದ್ರೆ ನೆಕ್ಸ್ಟ್ ರೌಂಡ್ ಏನಿರುತ್ತೆ, ಗ್ರೂಪ್ ಟೆಸ್ಟಿಂಗ್ ಆಫೀಸರ್ ಟಾಸ್ಕ್. ಓಕೆ, ಇಡೀ ಗ್ರೂಪು ಮತ್ತು ಸೈಕಾಲಜಿ ಟೆಸ್ಟ್ ಇರುತ್ತೆ, ಕಾನ್ಫರೆನ್ಸ್ ಇರುತ್ತೆ. ಎಷ್ಟು, ಸುಮಾರು 4 ದಿನ. ಓಕೆ, ಈ ಒಂದು ವೆಬ್ಸೈಟಲ್ಲಿ ನಿಮಗೆ ಮಾಹಿತಿ ಹೆಚ್ಚಿಗೆ ಸಿಗುತ್ತೆ. ಇನ್ನು ನೆಕ್ಸ್ಟು ಯಾವ ರೀತಿ ಅಪ್ಲೈ ಫಿಲ್ ಮಾಡ್ಬೇಕಂತ ಇದೆ, ಅದನ್ನು ನಿಮಗೆ ಒಂದು ಅಪ್ಲಿಕೇಶನ್ ಹಾಕಿ ತೋರಿಸ್ತೇನೆ. ಓಕೆ, ಕಂಡಕ್ಟ್ ನೋಡಿ ಏನೇನು ತಪ್ಪು ಮಾಡಬಾರ್ದು ಅಂತ ಕೊಟ್ಟಿದ್ದಾರೆ. OMR ಯಾವ ರೀತಿ ಇರುತ್ತೆ, ಏನೇನು ಫಿಲ್ ಮಾಡ್ಬೇಕಂತ ಅಡ್ವಾನ್ಸ್ ಕೊಟ್ಟಿದ್ದಾರೆ. ಓಕೆ, ಸೆಂಟ್ರಲ್ ಗೌರ್ಮೆಂಟಲ್ಲಿ ಅದನ್ನು ಪ್ಲಸ್ ಮಾಡಿದೆ. ಹೈಟ್ ಆ್ಯಂಡ್ ವೇಟ್ ಮಿನಿಮಮ್ ಎಷ್ಟು ಇರಬೇಕಂತ ಕೇಳಿದ್ದಾರೆ. ಇಲ್ಲಿ ನೋಡಿ 20 to 30 ಇಯರ್ಸ್ ಇದ್ದವರಿಗೆ, ಸಪೋಸ್ ನೀವೇನಾದರೂ ಒಂದು ಎಕ್ಸಾಂಪಲ್ ತೊಗೋತೀನಿ. ಸಪೋಸ್ ನೀವು 172 ಇದ್ದೀರ ಅಂತ ತಿಳ್ಕೊಳ್ಳಿ. ನಿಮ್ಮ ವೇಟು 68ರಿಂದ 71 ಇರಬಾರ್ದು, 71 ಒಳಗಡೆ ಇರಬೇಕು. 71 ಅಲ್ಲ, 68 ಅಂದರೆ ಸುಮಾರು 70 ವೇಟ್ ಒಳಗಡೆ ಇರಬೇಕು. ಒಂದು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ. ಹೀಗೆ ಅವರು ಒಂದಿಷ್ಟು ಮಾನದಂಡಗಳು ಬೇರೆ ಬೇರೆ ಇರುತ್ತೆ. ನೆಕ್ಸ್ಟ್ ಬರೋದು ಇಲ್ಲಿ 6/36, 6/30 ಇದು ವಿಷನ್ ಅಂತ ಇದೆ. ಓಕೆ, ಇವೆಲ್ಲ ಭಾಳ ಏನು ಇಂಪಾರ್ಟೆಂಟ್ ಆಗೋದಿಲ್ಲ. ವೇಟು ನೀವು ಬೇಕಂದರೆ ಹೆಚ್ಚು ಕಮ್ಮಿ ಮಾಡ್ಕೋಬೋದು. ಓಕೆ, ನಾನೊಂದು ಅಪ್ಲಿಕೇಶನ್ನ ಮಾಹಿತಿ ಕೊಟ್ಟಿದ್ದೇನೆ. ಇದಕ್ಕಿಂತ ಹೆಚ್ಚಿಗೆ ಏನಾದರೂ ಕಮೆಂಟ್ ಮೂಲಕ ತಿಳಿಸಿ. ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಹೆಚ್ಚಿನ ಮಾಹಿತಿಗೆ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು.